ನೋಡಿ ನಾರ್ಮಲ್ ಆಗಿ ಈ ತರ ಮನೆ ಹತ್ರ ಏನಾದ್ರು ಬೈಲು ಇತ್ತು ಅಂದ್ರೆ ಅಥವಾ ಹೊಲಗಳ ಹತ್ರ ಈ ತರ ಬೈಲು ಇತ್ತು ಅಂದ್ರೆ ಅವುಗಳು ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ತಿರುತ್ತೆ. ಸೊ ಅದನ್ನು ಫಸ್ಟ್ ಅವಾಯ್ಡ್ ಮಾಡ್ಬೇಕು. ಏನಪ್ಪಾ ಅಂದ್ರೆ ಫಸ್ಟ್ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ತುಂಬಾ ಸೈಟ್ಗಳಲ್ಲಿ ಬೇರೆಯವ್ರ ಸೈಟ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ನೀಟಾಗಿ ಇಟ್ಕೊಳಕ್ಕಾಗಲ್ಲ, ಅಥವಾ ಬೇರೆಯವ್ರ ಹೊಲ ಎಲ್ಲ ಇರುತ್ತೆ. ಆದ್ರೆ ಇವಾಗ ಕಲ್ಲುಗಳನ್ನ ಹಾಕಿರ್ತಾರೆ ಅಥವಾ ಕಡ್ಡಿಗಳನ್ನ ಹಾಕಿರ್ತಾರೆ. ಸೊ ಅಂತ ಜಾಗಗಳಲ್ಲಿ ಹಾವುಗಳನ್ನು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಇದು ಸ್ನೇಕ್ ರಿಪೆಲೆಂಟ್ ಅಂತ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ, ಇದು ಡಾಕ್ಟರ್ ಬ್ರ್ಯಾಂಡ್ ಅನ್ನೋರ್ದು. ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ, ನೀವು ಇದನ್ನ ಗ್ಲೌಸ್ ಹಾಕೋಬೇಕು ಕಂಪಲ್ಸರಿ. ಗ್ಲೌಸ್ ಹಾಕೊಂಡು ಇವಾಗ ಇಲ್ಲಿ ಒಂಥರ ಇದು ಇದೆ ಅಂದ್ರೆ, ಸೊ ಇಲ್ಲೆಲ್ಲ ಒಂಥರ ಚೆಲ್ಕೊಂಡು ಹೋಗ್ಬೇಕು. ಸೊ ಇದನ್ನ ಹಾಕೋದಕ್ಕೆ ಮೊದಲು ಇದು ಹಾವುಗಳು ಸಹಜವಾಗಿ ಏನಕ್ಕೆ ಬರುತ್ತೆ ಅಂದ್ರೆ ಇಲಿಗಳನ್ನ ಹುಡ್ಕೊಂಡು ಬರುತ್ತೆ, ಅದರ ಆಹಾರವನ್ನ ಹುಡ್ಕೊಂಡು ಬಂದವಾಗ. ಸೊ ಇಲ್ಲಿ ಇಲಿಗಳಿತ್ತು ಅಂದ್ರೆ ಮತ್ತೆ ಬರುವಂತ ಚಾನ್ಸ್ ಇರುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೇಕಂದ್ರೆ ಇಲಿಗಳಿಗೆ ಔಷಧಿ ಬರುತ್ತೆ. ಸೇಮ್ ಇವ್ರದೇ ಇಲಿಗಳದ್ದು ರಿಪ್ಲಿಕೆಂಟ್ ಬರುತ್ತೆ. ಫಸ್ಟ್ ಮನೆ ಸುತ್ತಲೂ ಕೂಡ ಇಲಿಗಳ ಔಷಧಿ ಅಂದ್ರೆ ಅದರದೊಂಥರ ಇದನ್ನ ಹಾಕ್ಬೇಕು. ಸೊ ಹೆಂಗಂದ್ರೆ ಗ್ಲೌಸ್ ಹಾಕೊಂಡು ಸೇಮ್ ಅದನ್ನು ಕೂಡ ಇವಾಗ ಇಲ್ಲಿ ಇಲಿಗಳು ಅಥವಾ ಮನೆ ಸುತ್ತಲೂ ಇಲಿಗಳಿದೆ ಅಂದ್ರೆ ಸೊ ನೀವು ಅದನ್ನ ಹಾಕ್ಬೋದು. ಸೊ ಒಂದ್ಸಲ ನೀವು ಬಳಸಿದ್ರೆ 2 ರಿಂದ 3 ತಿಂಗಳವರೆಗೂ ಕೂಡ ಯಾವುದೇ ರೀತಿಯಾದ ಇಲಿಗಳಾಗಿರ್ಬೋದು ಅವಾಗಿರ್ಬೋದು ಬರೋದಿಲ್ಲ. ಸೊ ಫಸ್ಟ್ ನೀವು ಇಲಿಗಳದ್ದು ಹಾಕಿದ ನಂತರ 2 ದಿನ ಇನ್ ಕೇಸ್ ಇಲಿಗಳಿದ್ರೆ ಹೋಗ್ಬಿಡುತ್ತೆ, ಆ ಸ್ಮೆಲ್ಗೆ ಇರೋದಿಲ್ಲ. ಸೊ 2 ದಿನ ಅಥವಾ 3 ದಿನ ಆದ ನಂತರ ಈ ಸ್ನೇಕ್ ರಿಪ್ಲೆಂಟ್ ಹಾಕಬೇಕು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಒಂಥರ ಸ್ಮೆಲ್ ಕ್ರಿಯೇಟ್ ಮಾಡುತ್ತೆ. ಸೊ ಅವುಗಳಿಗೆ ಅನ್ಕಂಫರ್ಟಬಲ್ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ಇವಾಗ ಅವುಗಳು ಈ ಕಡೆ ಬರ್ಬೇಕಂದ್ರೂ ಕೂಡ ಆ ಸ್ಮೆಲ್ಗೆ ಅನ್ನೋದು ಬರೋದಿಲ್ಲ. ಮೈನ್ ಆಗಿ ಇದನ್ನ ನೀವು ಮನೆ ಸುತ್ತಲೂ ಅಥವಾ ಎಲ್ಲಿ ಹಾವುಗಳಿರುತ್ತೋ ಅಲ್ಲಿ ಹಾಕೋಬಹುದು. ಇಲ್ಲಾಂದ್ರೆ ಪರ್ಟಿಕ್ಯುಲರ್ ಆಗಿ ನೋಡಿ ಇಲ್ಲೇ ಜಾಸ್ತಿ ಹಾವು ಬರ್ತಿದೆ ಅಥವಾ ನಿಮ್ದೊಂದು ತೋಟದಲ್ಲಿ ರೂಮ್ ಇರುತ್ತೆ, ಸೊ ಪಂಪ್ ರೂಮು, ಅಲ್ಲಿ ಮಾತ್ರ ಕೂಡ ಹಾಕೋಬಹುದು, ನಿಮ್ಗೆ ಎಲ್ಲಿ ಅವಾಯ್ಡ್ ಆಗಬೇಕು ಅಂತ. ಸೊ ಫಸ್ಟ್ ಇಲಿಯದ್ದು ಬಳಸಿ. ಇಲಿ ನಿಮ್ಮ ಹತ್ರ ಮನೆ ಹತ್ರ ಇಲಿ ಏನ್ ಸಮಸ್ಯೆ ಇಲ್ಲ, ಬರೀ ಹಾವುಗಳದೇ ಸಮಸ್ಯೆ ಇದೆ ಅಂದ್ರೆ ಈ ಸ್ನೇಕ್ ರಿಪ್ಲಿಕೆಂಟ್ ಅನ್ನ ಬಳಸಬಹುದು. ಮತ್ತೆ ಇದು 100% ಆರ್ಗ್ಯಾನಿಕ್, ಯಾವುದೇ ರೀತಿಯಾದ ಹಾವುಗಳಿಗೆ ಇದು ಸಮಸ್ಯೆ ಆಗಿರ್ಬೋದು. ಮತ್ತೆ ಇನ್ನೊಂದು ಏನಂತಾರೆ ಅಂದ್ರೆ ರೈತರು ಇದನ್ನ ಹಾಕ್ಬಿಟ್ರೆ ಕುರಿ ಕೋಳಿ ಮೇಕೆ ಏನಾದ್ರು ಇದನ್ನ ತಿಂದ್ಬಿಟ್ರೆ ಅಥವಾ ಅದಕ್ಕೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತ. ಯಾವುದಕ್ಕೆ ಎಫೆಕ್ಟ್ ಆಗಲ್ಲ. ಇವಾಗ ನಾರ್ಮಲ್ ಆಗಿ ಒಂದು ಲ್ಯಾಬ್ಗೆ ಗೌರ್ಮೆಂಟ್ ಲ್ಯಾಬ್ಗೆ ಕಳಿಸಿದಾಗ ಅವರು ಬರೀ ಹಾವುಗಳ ಮೇಲೆ ಟೆಸ್ಟ್ ಮಾಡಲ್ಲ, ನಾರ್ಮಲ್ ಆಗಿ ಎಲ್ಲಾ ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿ ಅವರು ರಿಪೋರ್ಟ್ ಅನ್ನ ಕೊಡುವಂಥದ್ದು. ಮತ್ತೆ ಇದು ಆರ್ಗ್ಯಾನಿಕ್, 100% ಆರ್ಗ್ಯಾನಿಕ್. ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಜಸ್ಟ್ ಒಂದು ಸ್ಮೆಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಯಾವ ಹಾವುಗಳು ನಿಮ್ಮ ಮನೆ ಹತ್ರ ಬರೋದಿಲ್ಲ. ಒನ್ ಟೈಮ್ ಹಾಕಿದಾಗ 2 ರಿಂದ 3 ತಿಂಗಳು ಅಥವಾ 4 ತಿಂಗಳವರೆಗೂ ಕೂಡ ಬರುತ್ತೆ. ಆದ್ರೆ ಒಂದು ನೆನ್ಪಿಟ್ಕೋಬೇಕು, ಇವಾಗ ಇಲ್ಲಿ ನಾವು ಹಾಕಿರ್ತೀವಿ ಅನ್ಕೊಳ್ಳಿ, ಮಳೆ ಬೀಳುತ್ತೆ ಲೈಟ್ ಆಗಿ. ಸೊ ಮಳೆ ಬಿದ್ದವಾಗ ಏನಾಗುತ್ತೆ ಅಂದ್ರೆ ಇದೆಲ್ಲ ಕರಗಿ ಸ್ಮೆಲ್ ಆಗ್ತಿರುತ್ತೆ ಅಷ್ಟೇ. ಆದ್ರೆ ಈ ಕೊಚ್ಕೊಂಡು ಹೋಗ್ಬಾರ್ದು. ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಹೊಲಗಳ ಹತ್ರ ಇವಾಗ ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಹಾಕಿರ್ತೀವಿ ಅನ್ಕೊಳ್ಳಿ. ಸೊ ಇದು ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಕೊಚ್ಕೊಂಡು ಹೋಗುವಾಗ ಆ ಮಣ್ಣಿನ ಇದು ಕೂಡ ಹಾಗೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಅಷ್ಟೊಂದು ಇಂಪ್ಯಾಕ್ಟ್ ಇರಲ್ಲ. ಸೊ ನೀವು ಮತ್ತೆ ಹಾಕೋಬೇಕು. ಸೊ ಇತ್ತೀಚಿನ ದಿನಗಳಲ್ಲಿ ವರ್ಷಕ್ಕೆ ಸರಿಸುಮಾರು 50,000ಕ್ಕೂ ಹೆಚ್ಚು ಜನ ಹಾವುಗಳಿಂದ ಸಾಯ್ತಿದ್ದಾರೆ. ಸೊ ಪ್ರತಿಯೊಬ್ರು ಯಾರ್ದು ಮನೆ ಲೇಔಟ್ ಅಲ್ಲಿ ಇದೆ ಅಥವಾ ಹೊಲಗಳ ಹತ್ರ ಇದೆ ಅಥವಾ ಎಲ್ಲಿ ಮಕ್ಕಳು ಜಾಸ್ತಿ ಇರ್ತಾರೋ ಮನೆಯಲ್ಲಿ, ಸೊ ಅವ್ರು ಈ ತರದೊಂದು ಇಟ್ಕೊಂಡ್ರೆ ಒಳ್ಳೇದು. ಇವನ್ ಇನ್ ಕೇಸ್ ಯಾವಾಗಾದ್ರೂ ಹಾವು ಕಾಣಿಸ್ತು ಅಂದ್ರೂ ಕೂಡ ಫಸ್ಟ್ ಇದನ್ನ ಹಾಕಿದ್ರೆ 99% ಹಾವು ಬರಲ್ಲ. ಇನ್ ಕೇಸ್ ಕಾಣಿಸ್ಕೊಂತು ಅಂದ್ರೂ ಕೂಡ ಅದ್ರ ಸುತ್ತಲೂ ಇವಾಗ ಎಲ್ಲಿ ಕಾಣಿಸ್ಕೊಳ್ತಿದ್ಯೋ ಅದು ಚೆಲ್ಲಿದ್ರೆ ಹಾವು ಅನ್ನೋದು ಆಟೋಮೆಟಿಕ್ಲಿ ಅದ್ರ ಸ್ಮೆಲ್ಗೆ ಹೋಗ್ಬಿಡುತ್ತೆ. ಸೊ ಇದು ಬಳಸುವಂತ ವಿಧಾನ ಡಾಕ್ಟರ್ ಬ್ರ್ಯಾಂಡ್ ಅವ್ರದ್ದು ಸ್ನೇಕ್ ರಿಪೆಲೆಂಟ್. ಇದರಿಂದ ಯಾವುದೇ ಕಾರಣಕ್ಕೂ ಯಾವ ಪ್ರಾಣಿ ಪಕ್ಷಿಗಳಿಗೂ ಅಥವಾ ಹೊಲಕ್ಕೂ ಅಥವಾ ಮಣ್ಣಿಗೂ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಇದು 100% ಸಾವಯವ, ಯಾವುದೇ ಕೆಮಿಕಲ್ ಕೂಡ ಅಲ್ಲ.